ಮಾಡ್ಬೇಕಂತ ಈ ಐಡಿಯಾ ಮಾಡಿದ್ದಾರೆ. ಅದ್ರಲ್ಲಿ ಏನೋ ಇದೆ ಕೊಡಿ ಅಂತ ನಿಮ್ ಭಾವ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಸಂತೋಷ ಪಡ್ಬೇಕು ಕಣೋ. ಈ ತರ ಕಷ್ಟಪಟ್ಟಿರೋದು ದುಡ್ಡಲ್ಲಿ ಇದನ್ನ ಕೊಡ್ಸಿರೋದು ಇದ್ರಲ್ಲೇ ಕಣೋ ನಿಜವಾದ ಸಂತೋಷ. ದುಡಿದ್ರು ಅದು ನಾವು ಚಪ್ಪಲೆ ಬಿಡ್ತೀವಲ್ಲ ಆ ಜಾಗಕ್ಕೂ ಸಮವಾಗಿರಲ್ಲ. ಬಾಡಿಗೆ ಬಿಡ್ಬೋದು ಅಲ್ವಾ? ಅವರು ಅದೇ ಯೋಚನೆಯಲ್ಲಿದ್ದಾರೆ. ತೆಗಿಬೇಕು. ಈ ಸಂಪಾದನೆ ಅವ್ರಿಗೆ ಕೈ ಬಿಟ್ಟು ಹೋಗೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಸಂಪಾದನೆಗೋಸ್ಕರ ಅಲ್ಲ. ಮೀನಾ ಅದ್ ಬಗ್ಗೆ ಯಾಕಷ್ಟೊಂದು ತಲೆ ಕೆಡಿಸ್ಕೊ. ಅಯ್ಯೋ ಯಾರಾದ್ರೂ ಕೇಳೋಣ ನಡೀರಿ. ಏನ್ ಇಟ್ಬಿಟ್ರೆ ಹಾಗಿದೆ. ಹನಿಮೂನ್ ಹೋಗೋದಕ್ಕೆ ಟೂರ್ ಪ್ಯಾಕೇಜ್ ನೋಡಿದ್ವಿ. ಕೆನಡಾಗೆ ನೀವು ಕೆನಡಾ ಪ್ಯಾಕೇಜ್ ಬಗ್ಗೆ ತಿಳ್ಕೊಬೇಕಾ? ಏನ್ ಹೋಗ್ತಾ ಇದ್ದಾರೆ ಮ್ಯಾಮ್? ಕೆನಡಾಗೆ ಇಲ್ಲಿಂದ ಒಂದು ಹುಡುಗಿ ಹೋಗಿದ್ದಾಳೆ. ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಇದು ಯಾವಾಗಲೂ ಮೇಲೆ ಕಳಿಸಿದ್ದು ಅದಕ್ಕೆ ಗೊತ್ತಾಗಿದೆ. ನೋ ಸರ್, ಟಿಕೆಟ್ ಬುಕ್ ಮಾಡಿದ್ದೇನೆ. ಈಗ ಅವ್ರ ಬಗ್ಗೆ ನೀವೇನ್ ತಿಳ್ಕೊಬೇಕು? ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್, ಅದು ನಮ್ಮ ಹತ್ರ ಇದ್ದಿದ್ದ ಅವ್ರ ಪರ್ಸನಲ್ ಡೀಟೇಲ್ಸ್. ಇರಿ ಮನೋಜ್, ಮೇಡಮ್ ಛಾಯಾ ಅವರ ಅಜ್ಜಿಗಾರ ಮಾಡ್ಕೊಳ್ಳಿ. ಹೌದು ಮೇಡಮ್, ನಾವು ತುಂಬಾ ಬೇಜಾರು. ನಮ್ಮ ಕಸ್ಟಮರ್ ಡೀಟೇಲ್ಸ್ ನಾವು ಹಾಕೊಡ್ಬಾರ್ದು. ಅಲ್ಲ ಮೇಡಮ್, ಒಂದ್ ಜೀವ ಹೋಗಿದೆ ಅಂತ ಹೇಳಿದ್ರು ಆ ಹುಡುಗಿ ಮನೆಯವರು ಕನ್ಸರ್ನ್ ಲೆಟರ್ಸ್ ಕೊಡ್ಬೇಕು. ಏನ್ರು ದುಡ್ಡನ್ನ ಅವಳ ಹತ್ರ ವಸೂಲಿ ಮಾಡ್ಕೋತೀವಿ ನಾವು. ಸನ್ಮಾನ ಪಟ್ಬಿಟ್ಟೆ ಅಲ್ವಾ ಮಾನು ನೀನು? ನಿನ್ನ ಸನ್ಮಾನ ಪಟ್ರೆ ಆ ದೇವಸ್ಥಾನ ಬಿಡ್ತಾರೆ ಹೇಳು. ಯಾವ ದೇಶದಿಂದ ಮೇಡಮ್ ಬರ್ತಾ ಇರೋದು? ಕೆನಡಾ. ಕೆನಡಾದಿಂದ ಬರ್ತಿರೋದಾ? ಲಾಂದೆ. ಏನಿಲ್ಲ ಮೇಡಮ್, ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅಂತ. ಹೌದಾ ಮೇಡಮ್? ಮೇಡಮ್ ಅದೆಲ್ಲ ಹಿಂಗೆ. ನಮ್ಮನೇಲಿ ಒಬ್ಬ ಇದ್ದಾನೆ, ಅವನು ಕೆನಡಾಗೆ ಹೋಗ್ಬೇಕು, ಕೆನಡಾಗೆ ಹೋಗ್ಬೇಕು ಅಂತ ಇದೆ ಅಂತ ಕೇಳಿದ್ದೆ ಮೇಡಮ್. ಹೌದಾ? ಹೌದು, ಅದು ನಯಾಗರ ಫಾಲ್ಸ್ ಬಿಸ್ನೆಸ್. ಈಗ ಇಲ್ಲಿಗೆ ಬಿಸ್ನೆಸ್ ವಿಷಯವಾಗಿ ಬಂದಿರೋದು ಮೇಡಮ್? ಇಲ್ಲ, ಇರ್ತೀನಿ ಮೇಡಮ್, ಇರ್ತೀನಿ ಮೇಡಮ್. ಇವಾಗ ಕಾಲ್ ಮಾಡೋದು ನಂಬರು, ಅದಕ್ಕೆ ಫೋನ್ ಮಾಡಿ. ನಾನು ಬಂದ್ಬಿಡ್ತೀನಿ. ಹೋಗ್ಬೇಕು ಅಂದ್ರೆ ತುಂಬಾ ಖರ್ಚಾಗತ್ತಾ? ಈ ನಾಡು ಈ ದೇಶ ಬಿಟ್ಟು ಹೋಗಲ್ಲ ಅಂತಿದ್ರಿ. 4 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ. ಓಹೋ, ಈ ಫೋಟಿಂಗ್ ಯಾಕೆ ಮಾಡಿದಾರಾ? ನೀವು ಹೋಗ್ತಾ ಇರಿ, ನಾನು ಗೈಡ್ ಮಾಡ್ತೀನಿ. ಸರಿ ಮೇಡಮ್. ಯಾವ್ದ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಅದೇ ರೋಹಿಣಿ, ಏಜೆನ್ಸಿ ಅವರು ಹುಡುಗಿ ಜೊತೆ ತುಂಬಾ ಕ್ಲೋಸ್ ಆಗಿದ್ಲು. ಆದ್ರೆ ನನಗೆ ಅವಳ ಬಗ್ಗೆ ಏನು ಗೊತ್ತಿಲ್ಲ. ದೊಡ್ಡದೋ ಚಿಕ್ಕದೋ ಇವನಂತೂ ಮಾಡಲ್ಲ. ಅಲ್ಲ, ಇವನು ಯಾಕೆ ಕರ್ಕೊಂಡು ಹೋಗಿದ್ದೆ ನೀನು ದೇವಸ್ಥಾನಕ್ಕೆ ಹೋಗಿ? ಸರಿ ಸರಿ, ಕನೆಕ್ಷನ್ ಚೆನ್ನಾಗಿದೆ ಅಂತಾನ. ಅದೊಂದೇ ಬಾಕಿ ನನಗೆ. ನಾಚಿಕೆ. ನಿಮ್ಮಪ್ಪ ಹೊರಗಡೆ ಬರ್ಬೇಕಲ್ಲ, ಅದಕ್ಕೆ. ಎಲ್ಲಿಂದ? ಜೈಲಲ್ಲಿದ್ದಾರೆ. ಜೈಲಿಂದ ಬೇಗ ಹೊರಗಡೆ ಬರ್ಬೇಕು ಅಂತ ನಾವೆಲ್ಲ ಹೋಗಿ ಪೂಜೆ ತಿಂದೊಳಗೆ ಆಗುತ್ತೆ ಅಂತ ಕಸ್ತೂರಿ ಹೇಳಿದಾಳೆ. ನೆಲದ ಮೇಲೆ ಮಲ್ಕೊಂಡು ಹೀಗೆ ಕಠಿಣವಾದ ನಿಯಮಗಳನ್ನೆಲ್ಲ ಪಾಲಿಸಬೇಡಿರೋದು ನಿಮ್ಮಪ್ಪ. ಮಾಡ್ಬೇಕಾಗಿರೋದು ನೀನು. ಜೈಲಿಂದ ಬರೋದು. ಮಲೇಷ್ಯಾದಲ್ಲಿ ಲಾಯರ್ ಎಲ್ಲಾ ರೀತಿ ಟ್ರೈ ಮಾಡ್ತಿದ್ದಾರೆ. ದೇವ್ರು ಅನ್ಕೊಂಡ್ಬಿಟ್ರೆ ಹೋಗಿರೋದು. ದೇವ್ರ ವಿಷಯದಲ್ಲಿ ತಮಾಷೆ ಒಳ್ಳೆದಲ್ಲ, ವ್ರತ ಮಾಡ್ಬೇಕು. ಒಂದು ಮಾಡ್ಲನ? ಅಯ್ಯೋ, 48 ದಿನ ಕಣೋ ಮಲ್ಕೋತೀವಿ. ಅಯ್ಯೋ ಮನೋಜ, ಅವಳು ಮಾತ್ರ ಕಣೋ ಚಾಪೆ. ನೋಡು ರೋಹಿಣಿ, ಈ ವ್ರತ ಮುಗಿಯೋವರೆಗೂ ನೀನು ಒಂದು ಪುಟ್ಟಕ್ಕೂ ನೀರ್ ಕುಡಿಯೋ ಹಾಗಿಲ್ಲ, ನೆನಪಿರ್ಲಿ. ಮೊದ್ಲು ಎಲ್ರೂ ದೇವಸ್ಥಾನಕ್ಕೆ ಹೋಗ್ಬರೋಣ. ಮತ್ತೆ ಇತ್ತ ಮಾಡಿ ಮುಗಿಸಲ್ಲಿ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಹೋಗಿ ಮನೋಜ್, ಏನಿಲ್ಲ, ನಾವೆಲ್ಲ ದೇವಸ್ಥಾನಕ್ಕೆ ಬರೋದೇ ಇಲ್ಲ. ನಾವು ಬರುವ ನಂಬಿಕೆನೆ ಹಾಗೇನಿಲ್ಲ. ನೀವೇ ಬರಕ್ ಹೇಳಿ, ನಾವ್ ಜೊತೆ ಎಲ್ಲೂ ಆಚೆ ಹೋಗೇ ಇಲ್ಲ. ಇಟ್ ವಿಲ್ ಬಿ ಸೋ ಮಚ್ ಫನ್. ಅದಕ್ಕೋಸ್ಕರ ಕಣೋ ಅವರು ಹೊರಗಡೆ ಬರ್ಬೇಕಮ್ಮ. ನಮ್ಮ ರೋಹಿಣಿ ಅವರಪ್ಪ ಜೈಲಲ್ಲಿ ಇದಾರಲ್ಲ, ಅವ್ರು ಹೊರಗಡೆ ಬರ್ಬೇಕು. ಓ ಎಸ್ ಎಸ್ ಎಸ್, ರವಿ ಅವ್ರ ಬಗ್ಗೆ ಹೇಳಿದ್ದ. ಹೋಗ್ತಾ ಇರೋದು. ಇದಕ್ಕೆ ತುಂಬಾ ಕಟ್ನಿಟ್ಟೆಲ್ಲ ಇದೆ. ಇದೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಲ್ವಾ ನೀನು? ತುಂಬಾ ಚೆನ್ನಾಗಿ ಮಾಡಿರೋದನ್ನ ನಾನು ನೋಡಿದೀನಂತೆ. ರೋಹಿಣಿ ಅವರೇ, ಇದೆಲ್ಲ ನಿಮ್ ಕೈ ಮಾಡಕ್ಕಾಗತ್ತಾ? ತಂದೆಗೋಸ್ಕರ ಅವಳು ಇಷ್ಟು ಮಾಡಲ್ವಾ?
ಎಲ್ಲ ಮಾಡ್ತಾಳೆ ಅತ್ತೆ. ಅವ್ರಿಗೆ ಓಡಾಡಕ್ಕೂ ಆಗ್ತಿಲ್ಲ. ನೋ ರೋಹಿಣಿ ಅವ್ರೆ, ನಮ್ಗೆಲ್ಲ ಯಾವ ಕಷ್ಟನೂ ಇಲ್ಲ. ನೀನು ಅವ್ರ ತಂದೆ ಜೈಲಿನ ಆಚೆ ಬರ್ಬೇಕು ಅಂದ್ರೆ ನಾವ್ ಅದನ್ನ ಕೋರ್ಟ್ ಅಲ್ಲಿ ಲೀಗಲಿ ಪ್ರೂವ್ ಮಾಡಿಸಿ ಸುದ್ದಿ. ಹಾಗೆಲ್ಲ ದೈವದಿಂದ್ರೆ ಮಾಡ್ಬಾರ್ದು ಕಣಮ್ಮ. ತಪ್ಪು ತಪ್ಪ್ಯಾ? ಜೀವನ ಅಂದ್ರೆ ಒಂದ್ ನಂಬಿಕೆ ಕಣಮ್ಮ. ನಾವ್ ಮಾಡೋ ಕೆಲ್ಸವೇ ನಂಬಿಕೆ. ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಪಾಪ ನಮ್ಮ ರೋಹಿಣಿ ವ್ರತ ಮಾಡ್ತಿದ್ದಾಳೆ. ಮತ್ತಾಗಿ ಸೇರ್ಕೊಂಡು ಬೇಡ್ಕೊಂಡ್ರೇನೆ ಇದಕ್ಕೆಲ್ಲ ಫಲ ಸಿಗೋದು ಅಂತ ಹೇಳಿದಾರೆ. ಅದನ್ನ ಆಗ್ಲಿ ನೀನು ಸೂರ್ಯನ ಬಗ್ಗೆನೇ ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಯ್ತು ಕಣೆ. ಗೊತ್ತಿಲ್ಲ, ನೀನು ಬಾ ಅಂದ್ರೆ ಅವ್ನು ಎಲ್ಲಿಗೆ ಬೇಕಾದ್ರೂ ಬರ್ತಾನೆ ಅಂತ ನಮ್ಮೆಲ್ಲ ಕೇಳ್ತಾರೆ. ಇಲ್ಲ ಅತ್ತೆ, ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡ್ ನೋಡ್ತೀನಿ. ನೀವ್ ಈಗಲೇ ಹೊರಟು ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬನ್ನಿ. ಕಾರಲ್ಲಿ ಕಸ್ಟಮರ್ ಇದ್ದಾರೆ. ಇನ್ನು ಅವ್ರ ಕೈಗೆ ವ್ರತ ಮಾಡ್ತಿದ್ದಾರೆ. ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ.